ನಮಸ್ಕಾರ ಎಲ್ಲರಿಗೂ. ನನ್ನ ಮಗಳು ಈ ವರ್ಷ UKG ಮುಗಿಸಿದ್ಲು. LKG ಮತ್ತು UKG ಒಳಗೆ ಏನೇನು ಪೋರ್ಷನ್ ಕವರ್ ಮಾಡ್ತಾರೋ, ನನ್ನ ಮಗಳು ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು, ಮತ್ತು ICSE CBSE ಸ್ಕೂಲ್ ಒಳಗೆ ಯಾವ್ಯಾವ ಥರ ಪೋರ್ಷನ್ನ ಮಾಡ್ಕೊಂಡಿರ್ತಾರೋ ಅಂತ ನೋಡ್ಕೊಂಬಿಡೋನು. ಇಲ್ಲಿ LKG ನನ್ನ ಮಗಳದು CBSE ಸಿಲೆಬಸ್ನ ಫಾಲೋ ಮಾಡೋ ಸ್ಕೂಲು, ಬಟ್ CBSE ಅಲ್ಲ, CBSE ಸಿಲೆಬಸ್ ಫಾಲೋ ಮಾಡುವಂಥ ಸ್ಕೂಲು. ಅಲ್ಲಿ ಇಂಗ್ಲೀಷ್, ಮ್ಯಾಥ್ಸ್ ಮತ್ತು ಕನ್ನಡ ಜನರಲ್ ಅವೇರ್ನೆಸ್ ಹೇಳ್ತಿದ್ರು. ಹಿಂದಿ ಇರಲಿಲ್ಲ. ICSE ಸಿಲೆಬಸ್ ಇರೋ ಸ್ಕೂಲು ಮತ್ತು ಪ್ಯೂರ್ಲಿ CBSE ಇರುವಂಥ ಸ್ಕೂಲಲ್ಲಿ ಹಿಂದಿ ಇರುತ್ತೆ, ಬಟ್ ನನ್ನ ಮಗಳ ಸ್ಕೂಲಲ್ಲಿ ಇರಲಿಲ್ಲ. ಇಂಗ್ಲೀಷಲ್ಲಿ ಏನು ಸಿಂಪಲ್, ಇದೆಲ್ಲರಿಗೂ ಗೊತ್ತಿರುವಂಥದ್ದು ರೈಟಿಂಗ್ ಸ್ಟ್ರೋಕ್ಸು, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಫೋನಿಕ್ಸು. ಇಲ್ಲಿ ಮೇನ್ ಬಂದುಬಿಟ್ಟು ಫೋನಿಕ್ ಮತ್ತು ಸೌಂಡ್ ಆಫ್ ಲೆಟರ್, ಓವೆಲ್ ವರ್ಡ್ಸ್, ರೈಮಿಂಗ್ ವರ್ಡ್ಸ್, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಸೆಕೆಂಡ್ ಟರ್ಮಿಗೆ ಬರುತ್ತೆ. ಇದನ್ನು ನಾವು LKG ಇರಬೇಕಾದ್ರೆ ಓವೆಲ್ ಕಾನ್ಸೆಪ್ಟನ್ನ ಕ್ಲಿಯರಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಂದ್ರೆ ಅವ್ರಿಗೆ ನೆಕ್ಸ್ಟ್ UKG ಈಸಿಯಾಗಿ ಕ್ಯಾಚ್ ಆಗ್ತಾ ಹೋಗುತ್ತೆ. ಆಮೇಲೆ ಪೊಸಿಷನ್ಸ್, ಇನ್ಸೈಡ್, ಔಟ್ಸೈಡ್, ಇನ್ ಫ್ರಂಟ್, ಬಿಹೈಂಡ್, ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಅದು ಎಲ್ಲದ ಇನ್ಸೈಡ್, ಔಟ್ಸೈಡ್, ಈ ಥರ ನಾವು ಹೇಳ್ಕೊಂಡು ಹೋಗ್ಬೇಕು. ಬುಕ್ಕಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಬುಕ್ ಒಳಗೆ ಏನು ಹೇಳಬೇಕು ಅಂತ, ಅಲ್ಲಿ ನಿಮಗೆ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಸಿಂಪಲ್ ಇರುತ್ತೆ ಇದರಲ್ಲಿ. ಇನ್ನು ಮ್ಯಾಥಮೆಟಿಕ್ಸಲ್ಲಿ ಬಂದರೆ ನಂಬರ್ಸು 1 to 50 ಇತ್ತು, ಬಟ್ 1 to 50 ಅಂತ ಹೇಳ್ತಾರೆ. 1 to 100 ಮ್ಯಾಕ್ಸಿಮಮ್ ಮಕ್ಕಳು 1 to 100ವರೆಗೂ ಬರೀತಾರೆ LKG ಮುಗಿಯುವಷ್ಟರಲ್ಲಿ. ಬಿಫೋರ್ ನಂಬರ್, ಆಫ್ಟರ್, ಬಿಟ್ವೀನ್ ನಂಬರ್, ಮಿಸ್ಸಿಂಗ್ ನಂಬರ್ಸ್, ಈ ಥರ ಹೇಳ್ಕೊಂಡು ಹೋಗ್ತಾರೆ. ಬ್ಯಾಕ್ವರ್ಡ್ ನಂಬರ್ಸು 20ಇಂದ 1ವರೆಗೂ ಹೇಳಿದರು. ಕೌಂಟ್ ಆ್ಯಂಡ್ ರೈಟ್, ಈ ಥರ ಎಲ್ಲ ಕ್ವಶನ್ಸ್ ಎಲ್ಲ ಇರ್ತಾವೆ. ನಂಬರ್ ನೇಮ್ಸ್ 1 to 20ವರೆಗೂ LKG ಒಳಗೆ ಮುಗಿಸಿದ್ಲು. ಶೇಪ್ಸು, ಟೇಬಲ್ಸ್ 1 1 7 2 1 2ವರೆಗೂ ಅವ್ರಿಗೆ ಹೇಳಕ್ಕೆ ಬರಬೇಕು, ಆ ಥರ ಹೇಳ್ಕೊಟ್ಟಿದ್ರು. ಅದೇನು ಹ್ಯಾಟ್ ಮಾಡಬೇಕು ಅಂತ ಏನಿರಲಿಲ್ಲ, ಜಸ್ಟ್ ಅವ್ರಿಗೆ ಹೇಳಕ್ಕೆ ಪ್ರಾಕ್ಟೀಸ್ ಆಗಬೇಕು, ಹಂಗಿತ್ತದು. ಇನ್ನು ನೆಕ್ಸ್ಟು ಕನ್ನಡ ಇಂದ ಅಹವರೆಗೂ ಹೇಳಿದರು, ಸ್ವರ. ಮತ್ತು ಕನ್ನಡ ಕ ಇಂದ ಞವರೆಗೂ, ಆಮೇಲೆ ಚ ಇಂದ ಇಯವರೆಗೂ ಅಷ್ಟೇ ಹೇಳ್ಕೊಟ್ಟಿದ್ರು. ಅದು ವ್ಯಂಜನ ಅಕ್ಷರಗಳನ್ನ ಹೇಳಿದರು. ಆಮೇಲೆ ಈ ಪಿಕ್ಚರ್ ಕೊಟ್ಟು ಅದರ ಮೊದಲನೇ ಅಕ್ಷರ ಕಂಡು ಹಿಡಿಬೇಕು, ಎಲೆ, ಕಮಲ, ಈ ಥರ. ಆಮೇಲೆ ಅದ್ರದ್ದು ಮಿಸ್ಸಿಂಗ್ ನಂಬರ್ಸು, ತಪ್ಪಾಗಿ ಬರೆದಿರ್ತಾರೆ, ಅದನ್ನು ಕರೆಕ್ಟಾಗಿ ಬರಿಬೇಕು. ಈ ಥರ ಎಲ್ಲ ಬರೀ LKG ಒಳಗೆ ಕನ್ನಡ ಇಷ್ಟೇ ಇತ್ತು, ಅವ್ರಿಗೆ ಜಾಸ್ತಿ ಇರಲಿಲ್ಲ. ಇದು LKG ಪೋರ್ಷನ್ ಆಯಿತು. ಇನ್ನು ನೆಕ್ಸ್ಟ್ UKG ನೋಡೋಣ. UKG ಒಳಗೆ ಇಂಗ್ಲೀಷ್ ಪೋರ್ಷನು ಭಾಳ ಇರ್ತೈತಿ. ಮೇನ್ ಅಂದರೆ ಕರ್ಸಿವ್ ರೈಟಿಂಗಿಗೆ 3 ಮಂತ್ ಫಿನಿಷ್ ಮಾಡಿಬಿಡ್ತಾರೆ ಅವರು. ಆಮೇಲೆ ಓವಲ್ ಸೌಂಡ್ಸು, ಆಮೇಲೆ ಫೋನಿಕ್ಕು, ರೈಮಿಂಗು, ಇದರಲ್ಲೇ ಜಾಸ್ತಿ ಟೈಮ್ ಮಕ್ಕಳು ತೊಗೋತಾರೆ. ಆಮೇಲೆ ಬುಕ್ಕಲ್ಲಿ ತುಂಬ ಪಿಕ್ಚರ್ಸ್ ಮತ್ತು ಪೋರ್ಷನ್ಸ್ ಭಾಳ ಇರ್ತಾವೆ. ನಾ ಬರ್ದಿದ್ದು ಇಷ್ಟೇ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೋರ್ಷನ್ಸ್ ಇನ್ನೂ ಇರುತ್ತೆ. ಆಮೇಲೆ ಸಿ ದ ಪಿಕ್ಚರ್ ಆ್ಯಂಡ್ ರೈಟ್ ದೇರ್ ನೇಮ್, ಎ ಆ್ಯಂಡ್ ಕಾನ್ಸೆಪ್ಟ್, ಆರ್ಟಿಕಲ್ ಎ ಮತ್ತು ಆ್ಯಂಡು, ಲುಕ್ ಆ್ಯಂಡ್ ರೈಟ್ ದ್ಯಾಟ್, ದಿಸ್, ಆಮೇಲೆ ದೋಸ್, ದೀಸ್, ಎಸ್ ಆರ್ ನೋ ಕ್ವಶನ್ಸ್ ಇರ್ತಾವೆ, ದ್ಯಾಟ್, ದಿಸ್, ದೀಸ್, ದೋಸ್ ಒಳಗೆ. ಆಮೇಲೆ 1 and many ಪ್ಲೂರಲ್ ನಂಬರ್ಸ್ ಇರ್ತಾವೆ. ಆಮೇಲೆ ಪೊಸಿಷನ್ಸು ಇದರಲ್ಲೇ ಕ್ಲೀನಾಗಿ ಇವರೇ ನೋಡಿ ಬರೀಬೇಕು. ಪೊಸಿಷನ್ಸು ಆ ಪಿಕ್ಚರ್ಸ್ ಎಲ್ಲಿದೆ ಪೊಸಿಷನ್ ಅಂತ, ಇನ್ಸೈಡ್, ಔಟ್ಸೈಡ್, ಈ ಥರ. ಆಮೇಲೆ ಫಾರ್ ಆ್ಯಂಡ್ ನಿಯರ್, ಈ ಥರ ಎಲ್ಲ ಪೊಸಿಷನ್ಸ್ ಇದರಲ್ಲೇ ಬಂದುಬಿಡ್ತಾವೆ. ಆ್ಯಕ್ಷನ್ ವರ್ಡ್ಸ್ ಇಲ್ಲಿ ಮೇನ್ ಅಂದರೆ, ಇಲ್ಲಿ ಮಕ್ಳಿಗೆ ಕನ್ಫ್ಯೂಷನ್ ಆಗೋದು ಆ್ಯಕ್ಷನ್ ವರ್ಡ್, ಪೇರಿಂಗ್ ವರ್ಡ್, ಅಪೋಸಿಟ್ ವರ್ಡ್, ಈ ಮೂರರೊಳಗೆ ಭಾಳ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಡೇಸ್ ಆಫ್ ದ ವೀಕ್, ಮಂತ್ ಆಫ್ ದ ವೀಕ್. ಆ್ಯಕ್ಚುಲಿ ನಾನು ಕೊಟ್ಟಿದ್ದು ಇಷ್ಟೇ, ಅದರ ಪೋರ್ಷನ್ ಇನ್ನೂ ಜಾಸ್ತಿ ಇದರಲ್ಲಿ ಸಬ್ ಚಾಪ್ಟರ್ಸು ಇನ್ನೂ ಇರುತ್ತೆ. ಇನ್ನು ನ್ಯೂಮೆರಿಸಿ ಸ್ಕಿಲ್ ಒಳಗೆ ಆಲ್ರೆಡಿ ಅವರು 50ವರೆಗೂ LKG ಒಳಗೆ ಫಿನಿಷ್ ಮಾಡಿರ್ತಾರೆ. ಇಲ್ಲಿ ನೆಕ್ಸ್ಟ್ 50ಇಂದ ಸ್ಟಾರ್ಟ್ ಮಾಡ್ತಾರೆ, 50ಇಂದ 100. ಬಟ್ ಇವರೆಲ್ಲ ಮಕ್ಕಳು 200ವರೆಗೂ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿರ್ತಾರೆ ಸ್ಕೂಲಲ್ಲಿ. ಆಮೇಲೆ ಬ್ಯಾಕ್ವರ್ಡ್ ನಂಬರ್ 100ಇಂದ 1ವರೆಗೂ ಬರೀತಾರೆ. ನಂಬರ್ ನೇಮ್ಸ್ 100ಇಂದ 100 ONE 1ಇಂದ 100ವರೆಗೂ ನಂಬರ್ ನೇಮ್ಸ್ ಬರೀತಾರೆ. ಆಮೇಲೆ ಇವು ಲೆಫ್ಟ್, ರೈಟ್, ಈ ಥರ ಎರೋ ಮಾರ್ಕ್ ಎಲ್ಲ ಕೊಟ್ಟಿರ್ತಾರೆ, ಅವೆಲ್ಲ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಆಮೇಲೆ ಬಿಗ್ಗೆಸ್ಟ್, ಸ್ಮಾಲೆಸ್ಟು, ಈ ನಂಬರ್ಸ್ ಎಲ್ಲ ಇಲ್ಲೇ ಬಂದುಬಿಡುತ್ತೆ. ಆಮೇಲೆ ಗ್ರೇಟರ್ ದ್ಯಾನ್, ಲೆಸರ್ ದ್ಯಾನ್, ಸೈನ್ ಮಾರ್ಕ್ನ ಇವ್ರು ಹಾಕಬೇಕು. ಜೀರೋ ಕಾನ್ಸೆಪ್ಟ್ ಬರುತ್ತೆ, ಈಕ್ವಲ್ ಕಾನ್ಸೆಪ್ಟ್ ಬರುತ್ತೆ. ನಂಬರ್ ನೇಮ್ಸ್ ಅಲ್ಲೇ ಆಲ್ರೆಡಿ ಹೇಳ್ದಂಗೆ ನಂಬರ್ ನೇಮ್ಸ್ ಬಿಫೋರ್, ಆಫ್ಟರ್, ಬಿಟ್ವೀನ್, ಸೇಮ್ ಪ್ರೀವಿಯಸ್ ಇಯರ್ದೇ ಕಂಟಿನ್ಯೂ ಆಗುತ್ತೆ. ಶೇಪ್ಸೂ ಅಷ್ಟೇ. ಆಮೇಲೆ ಇಲ್ಲಿ ಸ್ಮಾಲೆಸ್ಟ್ ಮತ್ತು ಬಿಗ್ಗೆಸ್ಟ್ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋತಾರೆ. ಇದು ಸೆಕೆಂಡ್ ಟರ್ಮಿಗೆ ಬರುತ್ತೆ, ಸ್ಮಾಲೆಸ್ಟ್, ಬಿಗ್ಗೆಸ್ಟ್. ಈ ಸ್ಮಾಲೆಸ್ಟ್, ಬಿಗ್ಗೆಸ್ಟ್ ಆದಮೇಲೆ ಸ್ಮಾಲ್ ಟು ಬಿಗ್ ಟು ಸ್ಮಾಲ್, ಅಸೆಂಡಿಂಗ್, ಡಿಸೆಂಡಿಂಗ್ ಆರ್ಡರ್ ಬರುತ್ತೆ. ಇಲ್ಲಿ ಸ್ಕಿಪ್ ದ ನಂಬರ್ 2s, ಸ್ಕಿಪ್ ಕೌಂಟಿಂಗ್ 3, ಸ್ಕಿಪ್ ಕೌಂಟಿಂಗ್ 3 5s, ಈ ಥರ ಸ್ಕಿಪ್ ಆ್ಯಂಡ್ ಕೌಂಟ್ ಬರುತ್ತೆ. ಅಡಿಷನ್, ಸಬ್ಟ್ರಾಕ್ಷನ್, 10s and 1s. ನಾವು ಸಣ್ಣವ್ರದಾಗ 10 ಕಟ್ಟು ಈ ಥರ ಬರ್ತಾಯಿತ್ತಲ್ಲ, ಆ ಥರ 20 ಕಟ್ಟು ಇದೆ. 10s and 1s ಇದೊಂದು ಚಾಪ್ಟರ್ ಇರುತ್ತೆ ಅಲ್ಲಿ. ಆಮೇಲೆ ಟೈಮ್, ಕ್ಯಾಲೆಂಡರ್, ಟೇಬಲ್ಸ್ ಅಪ್ ಟು 5ವರೆಗೂ ಇತ್ತು, ಬಟ್ ಇವರು 8ವರೆಗೂ ಟೇಬಲ್ಸ್ ಹೇಳ್ಕೊಟ್ಟಾರು ಸ್ಕೂಲ್ ಒಳಗೆ. ಇನ್ನು ಸೇಮ್ ಕನ್ನಡ ಏನಿದೆ ವ್ಯಂಜನಗಳು ಎಲ್ಲ ಕಂಪ್ಲೀಟ್ ಮಾಡ್ತಾರಲ್ಲವರೆಗೂ. ಆಮೇಲೆ 2 ಪದ, ಜಯ, ಅಮರ, ಈ ಥರ ಸಿಂಪಲ್ ಸ್ವರ ಇರುವಂಥ ಪದಗಳು. ಆಮೇಲೆ ವ್ಯಂಜನ ಪದ, ಸಿಂಪಲ್ ವರ್ಡ್ ಇರುವಂಥವು ಕನ್ನಡ ಹೇಳ್ಕೊಡ್ತಾರೆ. ಜಾಸ್ತಿ ಏನೂ ಕನ್ನಡದೊಳಗೆ ಇರೋದಿಲ್ಲ.
ಇದು ಹಾಪ್ ಸ್ಕಿಪ್ ಜಂಪ್ ಬುಕ್ಕಲ್ಲಿ ಬರೋ ಕಂಟೆಂಟು ಲಿಟ್ರಸಿ ಸ್ಕಿಲ್ ಅಂದರೆ ಇಂಗ್ಲೀಷ್, ಇದು ನ್ಯೂಮೆರಸಿ ಸ್ಕಿಲ್ ಮ್ಯಾಥಮೆಟಿಕ್ಸ್, ಆಮೇಲೆ ನೆಕ್ಸ್ಟ್ ಬರೋದು ಜನರಲ್ ಅವೇರ್ನೆಸ್. ಈ ಕಂಟೆಂಟ್ನ ನೀವು ಫಾಲೋ ಮಾಡಬಹುದು.